ನಾನು ನಿಮ್ಮ ಎಸ್ಟ್ರಿ ಮೀಡಿಯಾ ಕನ್ನಡ ಮಾಡುವ ನಮಸ್ಕಾರಗಳು. ಪೆಪ್ಸಿ ಕಂಪ್ನಿ ಅಂದರೆ ಯಾರಿಗೂ ಸಹ ಗೊತ್ತಿರಲ್ಲ ಹೇಳಿ. ನಿಮಗೆಲ್ಲರೂ ಪೆಪ್ಸಿ ಕಂಪ್ನಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ. ಈ ಪೆಪ್ಸಿ ಕಂಪ್ನಿಯು ಸುಮಾರು 1893ರಲ್ಲಿ ಔಷಧಿ ವ್ಯಾಪಾರಿ ಮತ್ತು ಕೈಗಾರಿಕೋದ್ಯಮ ಕೊಲ್ಯಾಬ್ ಬ್ರ್ಯಾಂಡಮ್ನಿಂದ ಈ ಪೆಪ್ಸಿ ಕಂಪನಿಯು ಆರಂಭವಾಗುತ್ತದೆ. ಆರಂಭವಾದ ನಂತರ ಇದನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು 1965ರಲ್ಲಿ ಇದರ ಜೊತೆಗೆ ಇನ್ನೊಂದು ಕಂಪನಿ ಶುರುವಿನಲ್ಲಿ ಪೆಪ್ಸಿಯು ಹಲವಾರು ರೀತಿಯ ಆದಾಯವನ್ನು ಹೊಂದಿದರೂ ಸಹ ಅದಕ್ಕೆ ಸರಿಯಾದ ರೀತಿಯ ಹೂಡಿಕೆದಾರರು ಸಿಗುವುದಿಲ್ಲ. ಅದಕ್ಕಾಗಿ ಇದು ಮುಂದಿನ ದಿನಮಾನಗಳಲ್ಲಿ ಜಾಹೀರಾತನ್ನು ಕೊಡಲು ಸಿದ್ಧವಾಗಿರುತ್ತದೆ. ಅದಾದ ನಂತರ ಇದರ ಯಶಸ್ಸು ಕೂಡ ಬಹು ಬೇಗನೆ ಸಿಕ್ಕಿತು ಎಂದು ಹೇಳಬಹುದು. ಅದೇ ರೀತಿಯಲ್ಲಿ ಪೆಪ್ಸಿ ಕಂಪನಿಯು ಎಷ್ಟು ಬೇಗ ಬೆಳೆಯುತ್ತೋ ಅಷ್ಟು ಬೇಗನೆ ಸಹ ವಿನಾಶವನ್ನು ಅಥವಾ ದಿವಾಳಿಯಾಗಲು ಆರಂಭವಾಗುತ್ತದೆ. ಏಕೆಂದರೆ ಇಲ್ಲಿ ಪೆಪ್ಸಿ ಕಂಪನಿ ಮಾಡಿರುವ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ಹೂಡಿಕೆದಾರರ ಮೇಲೆ ಅತಿ ಹೆಚ್ಚು ನಂಬಿಕೆಯನ್ನು ಇಟ್ಟಿರುತ್ತದೆ. ಹೂಡಿಕೆದಾರರು